ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಜಮಖಂಡಿ ಅಡಗಲ್ ಪೀರ್ ದರ್ಗಾ ಬಳಿ ಜಾನುವಾರುಗಳ ಅಮರಾಯಿ ಜಾತ್ರೆಗೆ ಅದ್ದೂರಿ ಚಾಲನೆ. ಜಮಖಂಡಿ ನಗರದ ಮುಧೋಳ ರಸ್ತೆಯಲ್ಲಿರುವ ಅಡಗಲ್ ಪೀರ್ ದರ್ಗಾದ ಹತ್ತಿರದ ರೇಷ್ಮೆ ಇಲಾಖೆ ಪಕ್ಕದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿರುವ ಶ್ರೀ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಮಾರಾಟ ಮತ್ತು ಪ್ರದರ್ಶನ ಜಾತ್ರೆಗೆ ಅದ್ದೂರಿ ಚಾಲನೆ ದೊರೆಯಿತು. ರೈತರ ಜೀವನಾಡಿಯಾಗಿರುವ ಜಾನುವಾರುಗಳ ಗೌರವಾರ್ಥವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವೈವಿಧ್ಯಮಯ ತಳಿಗಳು. ಈ ಬಾರಿಯ ಜಾತ್ರೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಹಲವಾರು ಸುಧಾರಿತ ತಳಿಯ ಹಸುಗಳು ಮತ್ತು ಹೋರಿಗಳು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಬಂದಿಳಿದಿದ್ದು ಜನರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿವೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುತ್ತಿನಕಂತಿ ಹಿರೇಮಠದ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಓಲೆಮಠದ ಶ್ರೀ ಆನಂದ ದೇವರು ವಹಿಸಿದ್ದರು. ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ನಂದೆಪ್ಪ ರಾಮಪ್ಪ ನ್ಯಾಮಗೌಡ, ಉಪಾಧ್ಯಕ್ಷರಾದ ಸಚಿನ್ ಮಲ್ಲಪ್ಪ ತುಪ್ಪದ ಹಾಗೂ ಫಕ್ಕೀರಸಾಬ್ ಭಾಗವಾನ್ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಭಾಗವಹಿಸಿದ ಪ್ರಮುಖರು: ಸಮಾರಂಭದಲ್ಲಿ ಮಲ್ಲಪ್ಪ ಹಂಚಿನಾಳ, ಕಲ್ಲಪ್ಪ ತುಪ್ಪದ, ಮಹಾದೇವ ತಲೆಬಕ್ಕನವರ, ಸಿದ್ರಾಮ ಜಂಬಗಿ, ಮಲ್ಲಪ್ಪ ಉಳ್ಳಾಗಡ್ಡಿ, ನಂದೆಪ್ಪ ಹಿಪ್ಪರಗಿ, ನಂದೆಪ್ಪ ತಳವಾರ್, ಶ್ರೀಶೈಲ್ ಚಿಟ್ಗೌಡ್ರು, ಸಂಗಪ್ಪ ದಡ್ಡಿಮನಿ, ಹಣಮಂತ ತುಪ್ಪದ, ಮಲ್ಲೇಶ ಹೇಶಮನಿ, ರೇವಣಪ್ಪ ತಲೆಬಕ್ಕನವರ, ಆನಂದ್ ರತ್ನಾಕರ ಹಾಗೂ ಎಪಿಎಂಸಿ ಕಾರ್ಯದರ್ಶಿಗಳು ಸೇರಿದಂತೆ ಹಲವು ಅಧಿಕಾರಿಗಳು ಮತ್ತು ನೂರಾರು ರೈತ ಬಾಂಧವರು ಪಾಲ್ಗೊಂಡಿದ್ದರು. ರೈತರ ಜೀವನಾಡಿಯಾದ ಜಾನುವಾರುಗಳ ಸಂರಕ್ಷಣೆ ಮತ್ತು ವ್ಯಾಪಾರವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಜಾತ್ರೆಯು ಮುಂದಿನ ಕೆಲವು ದಿನಗಳ ಕಾಲ ನಡೆಯಲಿದ್ದು, ಸುತ್ತಮುತ್ತಲಿನ ಗ್ರಾಮಗಳ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಲು ಸಮಿತಿ ಕೋರಿದೆ. ಬ್ಯೂರೋ ರಿಪೋರ್ಟ್, ಅನ್ನದಾತ ಕನ್ನಡ ಸುದ್ದಿವಾಹಿನಿ, ಜಮಖಂಡಿ. ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಇಲ್ಲಿಗೆ ಇವತ್ತಿನ ಈ ಜಾತ್ರೆಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಸರಿಯಾಗಿ ಮುಂಜಾನೆ 10 ಗಂಟೆಗೆ ಜರುಗಲಿರುವ 9 ಗಂಟೆಗೆ ಜರುಗಲಿರುವ ಈ ತೆರವಂಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಮಹನೀಯರು ಇವತ್ತು ರಾತ್ರಿ 9 ಗಂಟೆ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಇದಾದ ನಂತರ ಇವತ್ತು ಈ ಜಾನುವಾರುಗಳ ಪಾಸಿಂಗ್ ಆಯ್ಕೆಯನ್ನು ನಡೆಸಲಾಗುವುದು. ಹೌದು, ನೀರಿನ ವ್ಯವಸ್ಥೆ, ಲೈಟ್ ವ್ಯವಸ್ಥೆ ಅದನ್ನ ಅವ್ರು ಇದ್ದಾಗ ಎಲ್ಲ ಮಾಡುತ್ತಿದ್ರು. ಹಂಗ ಮುಂದುವರೆದ ಎಲ್ಲ ರಾಜಕೀಯ ವ್ಯಕ್ತಿಗಳು ಇದಕ್ಕೆ ಸಹಾಯ ಸರ್ಕಾರಗಳನ್ನು ತೋರಿಸಿದ್ರು. ನಂತರ ನಮ್ಮ ಊರ್ ಹಿರಿಯರು ಇದು ನಮ್ಮ ಊರ್ ಜಾತ್ರೆ ಐತಿ, ಏನೇ ಕಷ್ಟ ಬಂದ್ರು ಇದನ್ನು ಉಳಿಸ್ಕೊತ ಹೋಗೋಣ ಅಂತ ತಿಳ್ಕೊಂಡು ಒಂದು ಸಂಪ್ರದಾಯವನ್ನ ಉಳಿಸ್ಕೊತ ಬಂದಾರ. ಮತ್ತಿದು ನಮ್ಮಲ್ಲಿ ಬಹಳಷ್ಟ ಇಂಪಾರ್ಷಿಯಲ್ ಆದಂತ ಒಂದು ಜಾತ್ರೆ. ರೇಸ್ಗಳಲ್ಲಿ ಆಗಲಿ, ಪಾಸ್ಗಳಲ್ಲಿ ಆಗಲಿ, ಉಳ್ಕಿದ್ ಯಾವಲ್ಲಿಯೂ ಒಂದು ಸ್ವಲ್ಪ ವಸೀಲಿ ಗಿಸೀಲಿ ಯಾವುದು ನಡೆಯಂಗಿಲ್ಲ. ಆ ರೀತಿ ಮಾಡ್ತಾ ಬಂದಂತ ಜಾತ್ರೆ ಇದು ಇನ್ನೂ ಹಿಂಗ ಮುಂದುವರಿಲಿ ಅಂತ ನಾವು ಬೇಡ್ಕೊತೀವಿ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಮರಾಯಿ ಜಾತ್ರೆಯ ನಿಮಿತ್ತ ಬಹಳ ಅದ್ಭುತವಾಗಿ ನಮ್ಮ ರೈತರ ಜಾನುವಾರುಗಳ ಜಾತ್ರೆ ಬಹಳ ಅದ್ಭುತವಾಗಿ ನಡೆದಿದೆ. ಈ ಜಾತ್ರೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಜಮಖಂಡಿಯ ಮುತ್ತಿನಕಂಟಿ ಹಿರೇಮಠದ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಂದೆಪ್ಪ ರಾಮಪ್ಪ ನ್ಯಾಮಗೌಡ ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಜಾತ್ರೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವಕರಾದ ಸಚಿನ್ ಮಲ್ಲಪ್ಪ ತುಪ್ಪದವರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಎಲ್ಲ
ನಮ್ಮೂರಿನ ಎಲ್ಲ ಗುರು ಹಿರಿಯರೇ, ನಿಮ್ಮ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ಜಾತ್ರೆ ನಮ್ಮ ಜಮ್ಮುಖಂಡಿಯ ವೈಭವವನ್ನು ಹೆಚ್ಚಿಸುವಂತ ಜಾತ್ರೆ. ಅದು ನಮ್ಮ ಜಾನುವಾರ ಜಾತ್ರೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ತುಪ್ಪತ್ ಸರ್ ಅವರು ಮಾತನಾಡುವಾಗ ಹೇಳಿದ್ರು 80 ವರ್ಷ ಅವ್ರಿಗೆ ಆಗ್ಯದಂತ. ಅದಕ್ಕಿಂತ ಮೊದಲಿನಿಂದನೂ ಸಹಿತ ಈ ಜಾತ್ರೆ ನಡ್ಕೊಂಡು ಬಂದದಂದ್ರೆ ಈ ಜಮಖಂಡಿಯ ಒಂದು ಇತಿಹಾಸವನ್ನ ಎತ್ತಿಡುವಂತ ಒಂದು ಜಾತ್ರೆ, ಅದು ನಮ್ಮ ಅಮರಾಯಿ ಜಾತ್ರೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊ. ಇದು ವಿಶೇಷವಾಗಿ ಎಲ್ಲಾ ಜಾತ್ರೆಗಳು ಈ ಟ್ರೆಂಡ್ ಹೆಂಗ್ ಆಗ್ಬಿಟ್ಟದಂದ್ರೆ, ಎಲ್ಲಾ ಜಾತ್ರೆಗಳು ನಡೆದವಂತಂದ್ರೆ ಅಲ್ಲಿ 6 ಜನಪದ ಕಲಾವಿದರು ಕರೆಸಿ ಒಳ್ಳೆ ಪರಿಸ್ಥಿತಿಯನ್ನು ಹದಗೆಡಿಸಿ ಬ್ಯಾರೆ ವಾತಾವರಣ ನಿರ್ಮಾಣ ಮಾಡಿ ಅಂತ ಜಾತ್ರೆಗಳು ಇವತ್ತಿನ ದಿವಸ ನಮ್ಮ ಮನಸ್ಥಿತಿಯನ್ನ ಕುಗ್ಗಿಸುವಂತ ಒಂದು ಜಾತ್ರೆಗಳು ಈ ಸಮಾಜದೊಳಗೆ ಬಹಳ ಜನ ನಮ್ಮ ಮನಸ್ಸನ್ನ ಕೆರಳಿಸುವಂತ ಜಾತ್ರೆಗಳು ಈ ಸಿನಿಮಾದೊಳಗೆ ಬಹಳ ಜನ ಉಟ್ಕೊಂಡವು. ಆದ್ರೆ ಈ ಜಾತ್ರೆ ನಮ್ಮ ಮನಸ್ಸನ್ನ ಕೆರಳಿಸುವಂತ ಜಾತ್ರೆ ಅಲ್ಲ, ನಮ್ಮ ಮನಸ್ಸನ್ನ ಅರಳಿಸುವಂತ ಜಾತ್ರೆ ಯಾವ್ದಂತಂದ್ರೆ ಅದು ನಮ್ಮ ಜಾನುವಾರ ಜಾತ್ರೆ. ಎಷ್ಟು ಅದ್ಭುತ! ರೈತರಿಗೆ ಮುಡಿಪದು ಜಾತ್ರೆ. ನಮ್ಮ ಹಿರಿಯರು ಏನ ಮಾಡ್ಯಾರ ಅಂದ್ರೆ ಅದಕ್ಕೊಂದು ಕಾರಣ ಇರ್ತದ. ನಮ್ಮ ಜಮಖಂಡಿ ಹಿರಿಯರು ಹೆಂಗದ ಒಂದ್ ಹಿಡ್ದಾರ ಅಂದ್ರೆ ಅದು ದಂಡಿಗೆ ಹೆಚ್ಚು ಮಟ್ಟ ಬಿಡೋರ ಅಲ್ಲ. ಅದಕ್ಕೆ ನಾವು ಆ ವರ್ಷ ಜಾತ್ರೆಗೆ ಬಂದಿದೆ, ಈ ವರ್ಷ ಜಾತ್ರೆ ಬಂದಿದೆ. ಎಲ್ಲ ಹಿರಿಯರು ಕೂಡಿ ಎಷ್ಟು ಅದ್ಭುತವಾದ ಜಾತ್ರೆಯನ್ನ ಬಹಳ ಅಚ್ಚುಕಟ್ಟಾಗಿದೆ. ರೈತರಿಗೋಸ್ಕರನ ಒಂದು ಮೀಸಲಿಟ್ಟ ಈ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಹೌದು, ನಮ್ಮ ರೈತರು ಬೆಳಿಬೇಕಾಗಿತ್ತು ಇವತ್ತಿನ ದಿವಸ. ಇವತ್ತು ಯಾರ್ಯಾರು ಬೆಳೆಯಾಕತ್ತಾರೆ, ಶ್ರೀಮಂತರಾಗತ್ತಾರೆ. ಇವತ್ತು ನಮ್ಮ ರೈತರು ಯಾರು ಬೆಳೆಯಲ್ಲ. ಮೈ ಕೆಡೋದು ಸಾಕು. ರೈತ ದೇಶದ ಬೆನ್ನೆಲುಬು. ರೈತರ್ಲಿಕ್ಕೆ ಏನ್ ನಡೆಯಂಗಿಲ್ಲ. ರೈತನ ದೇವರು ಎಲ್ಲ ಮೈ ಕೆಡದಾಗ ಅಷ್ಟು ಮಾತಾಡೋದು, ಮತ್ತ ಅವ್ರ ಬಿಸ್ನೆಸ್ ದೊಡ್ಡದು ಮಾಡ್ಕೊಳ್ಳೋದು. ಈಗಿನ ಪರಿಸ್ಥಿತಿಗಳ ಹಂಗ ನಡೆದು ಬಿಟ್ಟವ್. ರೈತ ನಿಜವಾಗ್ಲೂ ಬೆಳಿಬೇಕಾಗಿತ್ತಂದ್ರ ನಾ ಎಲ್ಲಿ ಹೋದಲ್ಲಿ ಒಂದು ಸಂದೇಶ ಜಮಖಂಡಿಯ ಜಾತ್ರಾ ಕಮಿಟಿಯ ಎಲ್ಲ ಗುರು ಹಿರಿಯರನ್ನು ಕೂಡ ಶರಣಾರ್ಥಿಗಳನ್ನು ಹೇಳಿ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಹಾಗೂ ರೈತ ಬಾಂಧವರಿಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ಈಗಾಗಲೇ ಉದ್ಯೋಗ ಹೇಳಿದ ಹಾಗೆ ಅದರ ಜೊತೆಗೆ ನಮ್ಮ ತುಪ್ಪದ್ ಸರ್ ಅವರು ಕೂಡ ಹೇಳಿದ್ರು, ಬಹಳ ವರ್ಷದಿಂದ ಈ ಒಂದು ಜಾತ್ರೆ ನಡ್ಕೊಂಡು ಬಂದಿದೆ ಅಂತ ಹೇಳಿದ್ರು. ಬಹುಶಃ ಈ ಜಾತ್ರೆ ಮೊದಲಿಗೆ ಆರಂಭದಲ್ಲಿ APMC ಒಳಗ ಬಹಳಷ್ಟು ವೈಭವದಿಂದ ನಡೀತಾ ಇತ್ತು ಅಂತ ಹೇಳಿ ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ರು. ಅದರ ಜೊತೆಗೆ ಅಲ್ಲಿ ಮನೆಗಳು ಹಾಗೂ ಮಳಿಗೆಗಳು ಹೆಚ್ಚಾಗಿದ್ದರಿಂದ ಆ ಒಂದು ಜಾತ್ರೆ ಈ ಒಂದು ಸ್ಥಾನಕ್ಕೆ ಬಂದು ಇಲ್ಲಿ ಕೂಡ ಅಷ್ಟೇ ವೈಭವದಿಂದ ನಡೀತಾ ಬಂದಿದೆ. ಅದರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಭಾರತ ದೇಶ ಅಂತಂದ್ರೆ ನಾವೆಲ್ಲ ಏನ್ ಅನ್ಕೋತೀವಿ ಅಂತಂದ್ರೆ ಇದೊಂದು ಕೃಷಿ ಪ್ರಧಾನವಾದಂತ ದೇಶ. ಭಾರತ ದೇಶ ಅಂತಂದ್ರೆ ಒಂದು ಕೃಷಿ ಪ್ರಧಾನವಾದಂತ ದೇಶ. ಇಲ್ಲಿ ಹೆಚ್ಚು ನಾವು ಕೃಷಿಗೆ ಬಹಳಷ್ಟು ಮಹತ್ವವನ್ನ ಕೊಡ್ತಾ ಬಂದಿದ್ದೇವೆ. ಅದಕ್ಕಾಗಿ ಹೇಳ್ತಾರೆ, ವಿಶೇಷವಾಗಿ ಭೂಮಿಯ ತಾಯಿಯ ಚೊಚ್ಚಲ ಮಗ ಅಂತಂದ್ರೆ ಅದು ರೈತ ಅನ್ನುವುದನ್ನು ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅಂತಹ ಒಂದು ಉಪಯುಕ್ತವಾಗಿರ್ತಕ್ಕಂತಹ ಈ ಒಂದು ಕಾರ್ಯದಲ್ಲಿ ಇವತ್ತು ರೈತರು ಸಾಕಷ್ಟು ಭೂಮಿ ತಾಯಿಯ ಮೇಲೆ ಅವಲಂಬಿತ ಆಗಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ 100% ಸತ್ಯವಾಗಿರ್ತಕ್ಕಂಥ ಮಾತು. ವಿಶೇಷವಾಗಿ ಇಡೀ ಜಗತ್ತಿಗೆ ಅನ್ನವನ್ನ ಕೊಡ್ತಕ್ಕಂತಹ ಏಕೈಕ ದೇಶ ಅಂತಂದ್ರೆ ಅದು ಭಾರತ ದೇಶ ಅನ್ನೋದನ್ನು ಕೂಡ ನಾವೆಲ್ಲ ಇವತ್ತು ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಕೆಲವೊಂದಿಷ್ಟು ದೇಶಗಳಲ್ಲಿ ಅನ್ನ ಬೆಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ತರ ಕಾಳುಗಳನ್ನು ನಾವೆಲ್ಲ ಎಲ್ಲ ರೀತಿಯ ಹಣ್ಣುಗಳನ್ನು ಕೂಡ ನಾವೆಲ್ಲ ಬೆಳೀತಾ ಇದ್ದೇವೆ. ಇದು ನಮ್ಮೆಲ್ಲರೂ ಕೂಡ ಒಂದು ಪುಣ್ಯ ಅಂತ ಹೇಳಿ ನಾನು ಬಯಸ್ತೀನಿ. ಅದಕ್ಕಾಗಿ ಇವತ್ತು ನಮ್ಮ ರೈತ ಬಾಂಧವರು ಹೆಚ್ಚು ಕೃಷಿ ಕಡೆ ಗಮನವನ್ನು ಕೂಡ ಕೊಟ್ಟು ಇನ್ನೂ ಕೂಡ ಕೃಷಿಯಲ್ಲಿ ಸಾಕಷ್ಟು ನಾವು ಬದಲಾವಣೆ ತರುವಂತ ಕೆಲಸವನ್ನ ರೈತ ಬಾಂಧವರು ಮಾಡ್ಕೊಂಡು ಬರ್ಬೇಕಾಗಿದೆ. ಇವತ್ತು ರೈತರು ಇವತ್ತು 1-2-3 ಎಕರೆ ಇತ್ತು ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ. ಯಾಕಂದ್ರೆ ಅದರಿಂದ ಸಾಕಷ್ಟು ಬೆಳೆಯನ್ನ ಬೆಳಿಬಹುದು. ಅದರ ಜೊತೆಗೆ ಹೈನುಗಾರಿಕೆ ಮಾಡ್ಬೋದು. ಮತ್ತ ಜೊತೆಗೆ ಆ ಭೂಮಿಯನ್ನು ಉಳಿಸ್ತಕ್ಕಂತಹ ಸಾವಯವ ಕೃಷಿಯನ್ನು ಕೂಡ ನಾವು ಅಳವಡಿಸಿಕೊಂಡು ಮಾಡಿದ್ದೇ ಆದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಹೇಳ್ತಾ ಇರ್ತಾರೆ. ಇವತ್ತೆಲ್ಲ ಕೆಲವೊಂದಿಷ್ಟು ಯುವಕರು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಭೂಮಿಯೊಳಗೆ ಏನ್ ಕೆಲಸ ಮಾಡೋದು ಅಂತ ಹೇಳಿ ಎಲ್ಲೆಲ್ಲೋ ಬೇರೆ ಬೇರೆ ದೇಶಗಳಿಗೆ ಹೋಗೋದನ್ನು ನಾವು ನೋಡ್ತಾ ಇದೀವಿ. ಆದ್ರೆ ಅರ್ಥ ಮಾಡ್ಕೋಬೇಕು,
ಮುಂದೊಂದು ದಿವಸ ಇನ್ನ 10-20 ವರ್ಷದಲ್ಲಿ ಒಂದು ಎಕರೆ ಇದ್ದವನೇ ದೊಡ್ಡ ಶ್ರೀಮಂತನಾಗ್ತಾನೆ. ಅಂತಹ ಒಂದು ಕಾಲ ಮುಂದೆ ಬರ್ಬೋದು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತೆಲ್ಲ ನೋಡ್ತಾ ಇದ್ರೆ ನೀವು ಗ್ಯಾಸಿನ ಸಮಸ್ಯೆ ಎಷ್ಟಾಗ್ತಾ ಇದೆ. ಗ್ಯಾಸ್ ಸಿಗದೆ ಹೋಯ್ತು ಅಂದ್ರೆ ನಾವು ಮತ್ತೆ ಒಲಿ ಕಡೆನ ಮುಖ ಮಾಡಬೇಕು. ಇವತ್ತು ನಮ್ಗೆ ಎಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗದೆ ಹೋಯ್ತು ಅಂದ್ರೆ ಮತ್ತೆ ಬಂಡಿನ ಕಟ್ಟಬೇಕು ನಾವು. ಇಂತಹ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಅದನ್ನ ಅರ್ಥ ಮಾಡಿಕೊಂಡು ಯಾವ ರೀತಿಯಾಗಿ ನಮ್ಮ ಹಿರಿಯರು ಹೆಂಗ್ ಬದುಕಿದ್ರು ಹಂಗ ಬದುಕಿದ್ರೆ ನಾವು ಮುಂದೆ ಬದುಕಲಿಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ನಾವು ಆಧುನಿಕ ಯುಗ ಅಂತ ಹೇಳಿ ನಾವು ಇವತ್ತು ಏನಾಗ್ತಾ ಇದೆ ಅಂದ್ರೆ ಭಾರತದ ದೇಶದಲ್ಲಿ ಅಭಿವೃದ್ಧಿ ಅಂತ ಹೇಳಿ ಇವತ್ತು ಸಾಕಷ್ಟು ರೋಡ್ಗಳನ್ನ ನೋಡ್ತಾ ಇದ್ದೀವಿ, ಸಾಕಷ್ಟು ವಿಮಾನ ನಿಲ್ದಾಣಗಳನ್ನು ನೋಡ್ತಾ ಇದ್ದೀವಿ. ಇಂತಹ ವಿಮಾನ ನಿಲ್ದಾಣಗಳಾಗಿರ್ಬೋದು, ರೋಡ್ಗಳಾಗಿರ್ಬೋದು, ಜೊತೆಗೆ ಟ್ರೈನ್ ಹಾಯಿಸುವಾಗ ಸಾಕಷ್ಟು ಒಳ್ಳೆಯ ಕೃಷಿ ಇರ್ತಕ್ಕಂಥ ಭೂಮಿಯನ್ನ ನಾವೆಲ್ಲ ನಾಶ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೇ ರೀತಿ ಮುಂದುವರಿತು ಅಂತಂದ್ರೆ ಅಭಿವೃದ್ಧಿ ಅನ್ಕೊಂತ ಮುಂದೊಂದು ದಿವಸ ನಾವು ಒಂದು ತುತ್ತಿಗೆ ಕೂಡ ಆಗುವಂತ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತಂದ್ರೆ ಕೃಷಿ ಒಳಗೇನೆ ಅಭಿವೃದ್ಧಿಯನ್ನ ನಾವು ಹೊಂದಿದ್ದೀವಿ ಅಂತಂದ್ರೆ ನಮ್ಮ ಭಾರತ ದೇಶನೂ ಉಳಿತೆ, ರೈತರು ಉಳಿತಾರೆ, ಮತ್ತು ನಾವೆಲ್ಲರೂ ಕೂಡ ಉಳಿತೀವಿ. ಯಾಕಂದ್ರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರೆ. ಅಂದ್ರೆ ಇಂತಹ ಒಂದು ಮೇಟಿ ವಿದ್ಯೆಯನ್ನ ನಾವೆಲ್ಲರೂ ಕೂಡ ಕಲಿತು ಅದನ್ನ ಸರಿಯಾಗಿ ಉಪಯೋಗವನ್ನು ಮಾಡಿಕೊಂಡು ನಾವು ಬದುಕಿದ್ದೆ ಆದ್ರೆ ನಮ್ಮ ಬದುಕು ಅಂತಕ್ಕದ್ದು ಕೂಡ ಅದು ಸಾರ್ಥಕ ಹೊಂದುತ್ತೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲರೂ ಕೂಡ ವಿಶೇಷವಾಗಿ ಹೈನುಗಾರಿಕೆ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಮತ್ತು ಭೂಮಿಯನ್ನು ಉಳಿಸುವಂತ ಕೆಲಸವನ್ನ ಮಾಡಬೇಕು. ಇವತ್ತು ಸಾಕಷ್ಟು ಸರ್ಕಾರದ ಸೌಲಭ್ಯಗಳಿದಾವೆ. ನಾವೆಲ್ಲ ಸ್ಟಾಲ್ಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳೋದು ಇಷ್ಟೇ, ರೈತರು ನಿಮ್ ಕಡೆ ಬರ್ತಾರಿಲ್ಲ ಗೊತ್ತಿಲ್ಲ, ಆದ್ರೆ ನೀವೇ ರೈತರ ಹತ್ರ ಹೋಗಿ ಆ ಕೃಷಿ ಬಗ್ಗೆ ಅವರಿಗೆ ಹೆಚ್ಚಿನ ಗಮನವನ್ನು ಕೊಡುವಂತ ಕೆಲಸವನ್ನ, ಮಾಹಿತಿ ಕೊಡುವಂತ ಕೆಲಸವನ್ನ ಎಲ್ಲ ಸ್ಟಾಲ್ನವರು ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿ ವರ್ಷ ಈ ಜಾನುವಾರು ಜಾತ್ರೆ ಮಹೋತ್ಸವದಲ್ಲಿ ನಮ್ಮ ಎಲ್ಲ ಹಿರಿಯರು ಜವಾಬ್ದಾರಿಯಿಂದ ಬಂದಂತ ಎಲ್ಲ ಗೋವುಗಳಿಗೆ ವ್ಯವಸ್ಥೆಯನ್ನ ಮಾಡ್ತಾ ಬಂದಿದ್ದಾರೆ. ಮುಂದೊಂದು ದಿವಸ ನಾನು ಹೇಳೋದು ಇಷ್ಟೇ, ಎಲ್ಲ ನಮ್ಮ ಜಾತ್ರಾ ಕಮಿಟಿಯವರಿಗೆ ಆಗಿರ್ಬೋದು, ಜಮಖಂಡಿ ಎಲ್ಲ ಇಲಾಖೆಯವರಿಗೆ ಆಗಿರ್ಬೋದು, ಒಂದು ಒಳ್ಳೆಯ ಜಾಗವನ್ನ ಒಂದು ಯಾವಾಗಲೂ ಕೂಡ ಜಾತ್ರೆ ನಡೀತಾ ಇರಬೇಕು. ಯಾಕಂದ್ರೆ ಇವತ್ತು ನೋಡ್ರಿ ಅಲ್ಲಿ ಪ್ಲಾಟ್ಗಳು ತಯಾರಾಗ್ತಾ ಇದಾವೆ. ಇನ್ನೊಂದು 5-6 ವರ್ಷಕ್ಕೆ ಇಲ್ಲಿ ಯಾವ ಜಾಗ ಸಿಗೋಂಗಿಲ್ಲ, ಅಂದ್ರೆ ಜಾನುವಾರು ಜಾತ್ರೆ ಆಗೋದಿಲ್ಲ ಅಂತ ಪರಿಸ್ಥಿತಿಗಳು ಬರ್ತಾವ. ಅದಕ್ಕೆ ಸರ್ಕಾರದಿಂದ ಒಂದು 5-6 ಎಕರೆ ಜಾಗವನ್ನ ತಾವೆಲ್ಲರೂ ಒಂದು ವ್ಯವಸ್ಥಿತವಾಗಿ ಪ್ರತಿ ವರ್ಷನೂ ಕೂಡ ಅಲ್ಲಿ ಜಾನುವಾರು ಜಾತ್ರೆ ನಡಿಬೇಕು ಅಂತ ವಿಚಾರವನ್ನು ಇಟ್ಟುಕೊಂಡು ಅದನ್ನು ವ್ಯವಸ್ಥಿತವಾಗಿ ತಾವೆಲ್ಲ ಅದನ್ನು ನಡೆಸುವಂತ ಕೆಲಸವನ್ನು ಮಾಡಬೇಕು. ಜೊತೆಗೆ ಆ ಒಂದು 5-6 ಎಕರೆ ಜಮೀನಲ್ಲಿ ಗಿಡಗಳನ್ನು ಹಚ್ಚಿ, ಅಂದ್ರೆ ಗಿಡಗಳನ್ನು ಹಚ್ಚಿಬಿಟ್ಟು ಅಂತಂದ್ರೆ ಆ ಪ್ರತಿ ವರ್ಷವೂ ಕೂಡ ಬಂದಂತ ಗೋವುಗಳಿಗೆ ಅಲ್ಲಿ ಎತ್ತುಗಳಿಗೆ ನೆರಳು ಕೂಡ ಸಿಗುತ್ತೆ. ಜೊತೆಗೆ ಆ ಜಾತ್ರೆಯ ಒಂದು ಏನು ಜಾಗ ಇದೆಯಲ್ಲ ಶಾಶ್ವತವಾಗಿ ಅದು ಉಳಿತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಆ ಪರಮದಯಾಳು ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಸದಾಕಾಲ ಇರ್ಲಿ ಅಂತ ಹೇಳಿ ಹಾರೈಸಿ ಆಶೀರ್ವಚನಕ್ಕೆ ವಿರಾಮ ಹೇಳ್ತಾ ಇದ್ದೀನಿ. ಶೋಭ.